ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟ್ನಿಂದ ನಾಳೆ ಸಮಾಧಿ ಅಗೆಯುವ ಕಾರ್ಯ ನಿಂತೇ ಬಿಡುತ್ತಾ? ಭೀಮನ ಪರ ವಕೀಲರು ಎಸ್ಐಟಿ ತಂಡಕ್ಕೆ ಏನೆಲ್ಲ ಮನವಿ ಮಾಡಿಕೊಂಡಿದ್ದಾರೆ ಮತ್ತು ನಿಗೂಢವಾಗಿ ಬರೆದ ಪತ್ರದಲ್ಲಿ ಏನೆಲ್ಲ ಇದೆ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇಲ್ಲಿಯ ತನಕ ಅಂದರೆ ಸಮಾಧಿ ಅಗೆಯುವಂಥ ಕಾರ್ಯ ಸ್ಟಾರ್ಟ್ ಆಗಿ ಇದೀಗ 6 ದಿನಗಳ ಕಳೆದ. ಇವತ್ತು ರಜೆ ಇದ್ದ ಕಾರಣ, ಅಂದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಅನೇಕ ಸರ್ಕಾರಿ ನೌಕರಿಗೆ ರಜೆ ಇದ್ದ ಕಾರಣ ಇವತ್ತು ಸಮಾಧಿ ಅಗೆಯುವಂಥ ಕಾರ್ಯ ಸ್ಥಗಿತಗೊಂಡಿತ್ತು. ನಾಳೆ ಪುನಃ ಮತ್ತೆರಡು ದಿನ ಸಮಾಧಿ ಅಗೆಯುವಂಥ ಕಾರ್ಯ ಕೂಡ ಆರಂಭವಾಗುತ್ತೆ. ನಾಳೆ ಸ್ಪಾಟ್ ನಂಬರ್ 12, 13ರಲ್ಲಿ ಅಂದರೆ 11, 12, 13ರಲ್ಲಿ ಸಮಾಧಿ ಅಗೆಯುವಂಥ ಕಾರ್ಯಕ್ಕೆ ಎಸ್ಐಟಿ ತಂಡ ಮುನ್ನಡೆಯನ್ನು ಬರೆಯುತ್ತೆ. ಅದರಲ್ಲಿ ಇವತ್ತು ಅತ್ಯಂತ ದೊಡ್ಡ ಒಂದು ಸ್ಫೋಟಕ ಡೆವಲಪ್ಮೆಂಟ್ ಆಗಿದೆ ಅಥವಾ ಬಿಗ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಇದೀಗ ಆ ಡೆವಲಪ್ಮೆಂಟಿಂದ ಸಮಾಧಿ ಅಗೆಯುವ ಕಾರ್ಯ ನಾಳೆ ನಿಂತು ಬಿಡುತ್ತೆ ಅನ್ನುವಂಥ ಕುತೂಹಲ ಅಥವಾ ಅತ್ಯಂತ ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾದರೆ ಅಂಥ ಡೆವಲಪ್ಮೆಂಟ್ ಏನಾಯಿತು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ, ಇಲ್ಲಿಯ ತನಕ ಸಮಾಧಿ ಆಗಿದ್ರು ಕೂಡ ಸ್ಪಾಟ್ ನಂಬರ್ 6 ಅಂದರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದು 12 ಮೂಳೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ನಂಬರ್ಸ್ ಎಷ್ಟಿದೆ, ಎಷ್ಟು ಮೂಳೆ ಸಿಕ್ತು ಅನ್ನುವಂಥ ಮಾಹಿತಿ ಇಲ್ಲ. ಆದರೆ ಮೂಳೆ ಸಿಕ್ಕಿದೆ, ಅಸ್ಥಿಪಂಜರದ ಕೆಲವು ಮೂಳೆಗಳು ಸಿಕ್ಕಿದೆ, ಅದು ತುಂಡು ತುಂಡಾದ ರೀತಿಯಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸೋರಿಕೆಯಾಗಿತ್ತು. ಆ ಮೂಳೆಗಳು ಕೂಡ FSL ತಂಡದವರು ಮುಂದಿನ ಪರೀಕ್ಷೆಗಾಗಿ, ಮುಂದಿನ DNA ಪ್ರೊಫೈಲ್ಗಾಗಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ನಡುವೆ ಕೂಡ ಸ್ಪಾಟ್ ನಂಬರ್ 8ರಿಂದ 10 ತನಕ ಯಾವುದೇ ಮೂಳೆಗಳು ಸಿಕ್ಕಿಲ್ಲ. ಅನೇಕ ಕೋಲಾಹಲಗಳಿದ್ವು, ಅನೇಕ ಗೊಂದಲಗಳು ಕೂಡ ಇದ್ವು. ಅಲ್ಲಿ ಪಾನ್ ಕಾರ್ಡ್ ಸಿಕ್ತು, ಅಲ್ಲಿ ಮೂಳೆ ಸಿಕ್ತು, ಅಲ್ಲಿ 25 ಮೂಳೆ ಸಿಕ್ತು ಅನ್ನುವಂಥ ಈ ಸುದ್ದಿಗಳ ನಡುವೆ ಇದೀಗ ಎಸ್ಐಟಿ ತಂಡಕ್ಕೆ ಒಂದು ನಿಗೂಢವಾದ ಪತ್ರವನ್ನು ಭೀಮನ ಪರ ವಕೀಲರು ಬರೆದಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ನೀವು ಸಮಾಧಿ ಅಗೆಯುವಂಥ ಕಾರ್ಯ ಮಾಡಿದರೆ, ಇನ್ಮುಂದೆ ಕಾರ್ಯ ಮಾಡಿದರೆ ಅದು ವೇಸ್ಟ್ ಆಗುತ್ತೆ. ನೀವು ಸಮಾಧಿ ಅಗೆಯುವಂಥ ಕಾರ್ಯ ಮಾಡೋದೇ ಇದೀಗ ವೇಸ್ಟ್ ಅಂತ ತಿಳಿದು ಬಂದಿದೆ. ಯಾಕಂದರೆ ನಾವು ಇದೀಗ ಒಂದು ವಾರದಲ್ಲಿ ನೋಡಿದ ಪ್ರಕಾರ ಎಸ್ಐಟಿ ತಂಡವರು ಮತ್ತು ಅವರ ತಂಡ ಮತ್ತು ಅವರ ಕಾರ್ಮಿಕರ ತಂಡ ಸಮಾಧಿ ಅಗೆಯುವಂಥ ಕೆಲಸ ಮಾಡಿದೆ. ಈಗಾಗಲೇ 5 ದಿನ, ಸೋಮವಾರ ಸ್ಥಳ ಹಾಜರಾಯಿತು, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಸಮಾಧಿ ಅಗೆದ್ರು ಕೂಡ ಅಲ್ಲಿ ಸಿಕ್ಕಂಥದ್ದು ಕೆಲವು ಮೂಳೆಗಳು ಮಾತ್ರ. ಹಾಗಾಗಿ ಇನ್ನು ಮುಂದೆ ಅಂದರೆ ನಾಳೆ 11, 12, 13 ಆ ಸಮಾಧಿಯನ್ನು ಅಗೆಯುವಂಥ ಕಾರ್ಯ ಆಗುತ್ತೆ. ಅಲ್ಲೂ ಏನಾದರೂ ಸಿಕ್ಕಿಲ್ಲ ಅಂದರೆ ಈ ನಿಗೂಢ ರಹಸ್ಯ ಧರ್ಮಸ್ಥಳ ಅಕ್ಕಪಕ್ಕದಲ್ಲಿ ಆದಂಥ ಪ್ರಭಾವಿಗಳ ಒಂದು ಸಮ್ಮುಖದಲ್ಲಿ ಆದಂಥ ಪ್ರಭಾವಿಗಳ ಒತ್ತಡದಲ್ಲಿ ಆದಂಥ ಪ್ರಭಾವಿಗಳಿಂದ ಆದಂಥ ಒಂದು ಕೆಟ್ಟ ಕೆಲಸ ಮುಚ್ಚಿ ಹೋಗುತ್ತೆ. ಸೌಜನ್ಯ ಕೇಸ್ ಮುಚ್ಚಿ ಹೋಗಿ ಇದೀಗ ಹಲವಾರು ವರ್ಷಗಳ ಕಳೆದು ಬಂದರೂ ಕೂಡ ಇದೀಗ ಒಂದು ಜೀವಂತವಾದಂಥ ಒಂದು ಸಾಕ್ಷಿ ಅಂದರೆ ಅದು ಸಮಾಧಿ ಅಗೆಯುವಂಥ ಸ್ಥಳ ಅಂದರೆ ಭೀಮನು ಹೇಳಿದಂಥ ಈ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಹೆಣಗಳನ್ನ ಹೂತಾಕಿದೆ ಎನ್ನುವಂಥ ಪ್ರಕರಣ ಬೆಳಕಿಗೆ ಬಂದಾಗ ಈಗಲಾದರೂ ಈ ಸಂತ್ರಸ್ತರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇತ್ತು. ಆದರೆ ಕೇವಲ 2 ದಿನದಲ್ಲಿ ಆ ಕ್ರಿಯೆ ಕೂಡ ಮುಗಿಯುತ್ತೆ, ಆ ಹೋರಾಟ ಕೂಡ ಅಂತ್ಯ ಕಾಣುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಯಾಕಂದರೆ ನಾಳೆ ಅಥವಾ ನಾಡಿದ್ದು 11, 12, 13 ಈ 3 ಮಾರ್ಕ್ಗಳಲ್ಲಿ ಯಾವುದೇ ಒಂದು ಮೂಳೆ ಸಿಕ್ಕಿಲ್ಲ ಅಥವಾ ಮಾಸ್ ಮೂಳೆ ಸಿಗಲೇಬೇಕಾಗುತ್ತೆ. ಕೇವಲ ಒಂದು ಅಸ್ಥಿಪಂಜರ ಸಿಕ್ಕಿರೋದು ಏನು ಯೂಸ್ ಆಗಲ್ಲ, ನಿಮಗೆ 10 ಶವಗಳ ಮೂಳೆಗಳು ಸಿಗಬೇಕಾಗುತ್ತೆ. ಅಂದ ಮಾತ್ರಕ್ಕೆ ಈ ಪ್ರಕರಣ ಜೀವಂತವಾಗಿರುತ್ತೆ. ಒಂದು ವೇಳೆ ನಾಳೆ ಮತ್ತು ನಾಡಿದ್ದು ಯಾವುದೇ ಮೂಳೆ ಸಿಕ್ಕಿಲ್ಲ ಅಂದರೆ ನಾವು ಈ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಒಂದು ಪ್ರಕರಣಕ್ಕೆ ಅಂತಿಮ ಮಳೆ ಹೊಡೆಯಬೇಕಾಗುತ್ತೆ ಅನ್ನೋದು ಎಸ್ಐಟಿ ತಂಡ ಇದೀಗ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಮತ್ತು ನಾಳೆ ನಾಡಿದ್ದು ಸಮಾಧಿ ಅಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಆದಂಥ ಬೆಳವಣಿಗೆಗಳನ್ನು ನೋಡಿಕೊಂಡಂಥ ಎಸ್ಐಟಿ ತಂಡ ಕೂಡ ಇದೀಗ ಒಂದು ದೊಡ್ಡದಾದಂಥ ಪ್ಲಾನ್ ಹಾಕೊಂಡಿದೆ. ನಾಳೆ ನಾಡಿದ್ದು ಮಾಸಾಗಿ ಸಮಾಧಿ ಅಗೆಯಬೇಕು ಮತ್ತು ಇದನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅನ್ನುವಂಥ ಪ್ಲಾನ್ ಹಾಕೊಂಡಿದೆ. ಅದರಿಂದ ಮನಗಂಡಂಥ ಭೀಮನ ಪರ ವಕೀಲರು ಮತ್ತು ಹೋರಾಟಗಾರರು ಎಲ್ಲರೂ ಕೂಡಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅದೇನೆಂದರೆ, ಯಾವುದೇ ಕಾರಣಕ್ಕೂ ಸಮಾಧಿ ಅಗೆದ್ರೆ ನಮಗೆ ನ್ಯಾಯ ಸಿಗಲ್ಲ. ಯಾಕಂದರೆ ಮಳೆ ಮತ್ತು ಭೌಗೋಳಿಕ ವ್ಯತ್ಯಾಸಗಳಿಂದಾಗಿ ಮಣ್ಣು ಬಂದು ಕೂತ್ಕೊಂಡಿದೆ. ಭೀಮನಿಗೆ ಪರ್ಫೆಕ್ಟ್ ಆದ ಸ್ಪಾಟನ್ನು ಗುರ್ತು ಮಾಡ್ಲಿಕ್ಕೆ ಆಗ್ತಲ್ಲ. ಯಾಕಂದರೆ ಅವನು 1995ರಿಂದ ಇಲ್ಲಿಯ ತನಕ 2014 ತನಕ ಹೆಣಗಳನ್ನು ಹೂತಿದ್ದಾನೆ. ಒಂದು ಲೆಕ್ಕದ ಪ್ರಕಾರ 463 ಹೆಣಗಳನ್ನು ಹೂತಾಕಿರುವುದಾಗಿ ತನ್ನ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವನಿಗೆ ಎಲ್ಲ ಸ್ಪಾಟ್ಗಳನ್ನು ಕೂಡ ಗುರುತು ಹಚ್ಚುವುದು ಸ್ವಲ್ಪ ಕಷ್ಟ ಆಗುತ್ತೆ. 1 ರಿಂದ 8 ನೇತ್ರಾವತಿ ನದಿಯ ದಡದಲ್ಲಿರುವಂಥ ಒಂದು ನದಿಯ ಪಕ್ಕದಲ್ಲಿರುವಂಥ ಒಂದು ಸ್ಪಾಟ್ ಆಗಿತ್ತು. ಅದಾದ ನಂತರ 9, 10, 11, 12, 13 ಇವು ಕೂಡ ರಸ್ತೆಯ ಪಕ್ಕದಲ್ಲಿರುವಂಥ ಬಂಗ್ಲೆ ಗುಡ್ಡದ ಲೆಫ್ಟ್ ಸೈಡ್ನಲ್ಲಿ ಗುಡ್ಡದಲ್ಲಿ ಹೂತಾಕಿರುವುದಾಗಿ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲೂ ಕೂಡ ಮೂಳೆ ಸಿಕ್ಕಿರುವ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು. ಹಾಗಾಗಿ ಮಾಸ್ ಮೂಳೆಗಳು ಸಿಗಬೇಕು. ಒಂದು ವೇಳೆ ಸಿಕ್ಕಲಿಲ್ಲ ಅಂದರೆ ಈ ಪ್ರಕರಣ ಅಂತ್ಯಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಕಷ್ಟ ಸಾಧ್ಯ. ಯಾಕಂದರೆ ಮಳೆ ಮತ್ತು ಭೌಗೋಳಿಕ ವ್ಯತ್ಯಾಸದಿಂದಾಗಿ ಮಣ್ಣು ಬಂದು ಹೂತಾಕಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ವಯಸ್ಸಾದ ಕಾರಣ 30 ವರ್ಷ ಹಳೆಯ ಪ್ರಕರಣ, 10 ವರ್ಷ ಹಳೆಯ ಪ್ರಕರಣ
ಪ್ರಕರಣವಾದ ಕಾರಣ ಭೀಮನಿಗೂ ಕೂಡ ಎಕ್ಸಾಕ್ಟ್ ಸ್ಪಾಟ್ ಗುರುತಿಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಭೀಮನ ಪರ ವಕೀಲರು ಇದೀಗ ಒಂದು ಪತ್ರವನ್ನು ಬರೆದಿದ್ದಾರೆ. ಅದೇ ಈಗ ಮಹತ್ವವನ್ನು ಪಡ್ಕೊಂಡಿದೆ. ಭೀಮನ ಪರ ವಕೀಲರು SIT ತಂಡಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ, ನೀವು ಇನ್ನು ಮುಂದೆ ಸಮಾಧಿ ಹೇಗುವಂತ ಕೆಲಸ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ಹೈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ದೇಶ ವಿದೇಶದಲ್ಲಿರುವಂಥ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ಅದರಲ್ಲೂ ಸಿಂಪಲ್ ಆಗಿರುವಂಥ ನಮ್ಮ GPR ಅನ್ನು ಉಪಯೋಗಿಸಿಕೊಂಡು, ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅನ್ನು ಉಪಯೋಗಿಸಿಕೊಂಡು ನೀವು ಸಮಾಧಿಯ ಕೆಳಗೆ ಇರುವಂತಹ ಒಂದು ಮೂಳೆಗಳನ್ನ ಪತ್ತೆ ಹಚ್ಚಬೇಕು. ಆ ಮೂಳೆ ಪತ್ತೆ ಆದ ನಂತರ ನೀವು ಸಮಾಧಿಗೆ ಅಂತ ಕೆಲಸವನ್ನು ಮಾಡಬೇಕು ಎನ್ನುವಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಈ GPR ಅದು ಹೇಗೆ ವರ್ಕ್ ಆಗುತ್ತೆ ಅಥವಾ ಅಲ್ಲಿ ಯಾವ ರೇಸ್ ಅನ್ನ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಾವು ಎಕ್ಸ್ರೇ ಮಾಡುವಾಗ ಎಕ್ಸ್ರೇ ಕಿರಣಗಳನ್ನು ಉಪಯೋಗಿಸಿಕೊಂಡು ಅಲ್ಲಿ ಮೂಳೆ ಮತ್ತು ಗಡ್ಡೆ ಸ್ವಲ್ಪ ಹಾರ್ಡ್ ಮಟೀರಿಯಲ್ ಇರುತ್ತಲ್ಲ ಬಾಡಿ ಒಳಗಡೆ, ಅಂದ್ರೆ ರಕ್ತ ಮತ್ತು ಮಾಂಸ ಹೊರತಾಗಿ ಯಾವೆಲ್ಲ ಮೂಳೆ ಇರುತ್ತಲ್ಲ ಆ ಮೂಳೆಗಳನ್ನ, ಆ ಗಡ್ಡೆಗಳನ್ನ, ಆ ಸ್ಟೋನ್ಗಳನ್ನ ಕಂಡುಹಿಡಲಿಕ್ಕೆ ನಾವು ಎಕ್ಸ್ರೇ ಮಾಡ್ತೇವೆ ಮತ್ತು ಸ್ಕ್ಯಾನ್ಗಳು ಮಾಡ್ತೇವೆ. ಅದೇ ರೀತಿಯಲ್ಲಿ ಈಗ GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ನ ಉಪಯೋಗಿಸಿಕೊಂಡು ಸರಿಸುಮಾರು 10 ರಿಂದ 15 ಅಡಿ ಆಳದಲ್ಲಿ ಇರುವಂತಹ ಒಂದು ಹಾರ್ಡ್ ಮಟೀರಿಯಲ್, ಅದು ಕಬ್ಬಿಣ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಅದನ್ನ ಸ್ಕ್ಯಾನ್ ಮಾಡೋ ಮುಖಾಂತರ ಅದರ ಆ ಜಾಗಕ್ಕೆ ನಾವು ರೇಡಿಯೋ ವೇವ್ಸ್ ಅನ್ನು ಬಿಡೋದ್ರ ಮುಖಾಂತರ ರೇಡಿಯೋ ವೇವ್ಸ್ ಮತ್ತೆ ವಾಪಸ್ ಬರುತ್ತೆ. ಅಂದ್ರೆ ನಿಮ್ಗೆಲ್ಲಾದ್ರೂ ಹಾರ್ಡ್ ಮಟೀರಿಯಲ್ ಇತ್ತಪ್ಪ, ನಿಮ್ಗೇನಾದ್ರೂ ಕಬ್ಬಿಣದ ತುಂಡಿತ್ತಪ್ಪ, ಅಥವಾ ನಿಮ್ಗೇನಾದ್ರೂ ಒಂದು ಮೂಳೆ ಸಿಕ್ತಂದ್ರೆ ಅದು ವಾಪಸ್ ಬಂದು ಆ ರೇಡಿಯೋ ವೇವ್ಸ್ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟರ್ಗಳ ಮುಖಾಂತರ ಅಲ್ಲಿ ಮೂಳೆ ಇದೆ ಅಥವಾ ಅಲ್ಲಿ ಹಾರ್ಡ್ ಮಟೀರಿಯಲ್ ಇದೆ ಅಥವಾ ಅಲ್ಲಿ ಒಂದು ಕಬ್ಬಿಣದ ತುಂಡಿದೆ ಅನ್ನೋ ಒಂದು ಆ ರಾಡರಿಗೆ ಗೊತ್ತಾಗುತ್ತೆ. ಆ ಸ್ಪಾಟ್ ಅನ್ನ ಪತ್ತೆ ಹಚ್ಚೋದ್ರ ಮುಖಾಂತರ ಅಲ್ಲಿ ಆ ನಂತರ ನೀವು ಸಮಾಧಿ ಅಗಿಬೇಕು ಎನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೂ ನೇರವಾಗಿ ಹೇಳಿದರೆ, ನೀವು GPR ಯೂಸ್ ಮಾಡಿಲ್ಲ ಅಂದ್ರೆ ಈ ತನಿಖೆ ಹಳ್ಳಿ ಹಿಡಿದೋಗುತ್ತೆ. ಈ ತನಿಖೆಗೆ ಸಮಾಧಿ ಅಗಿಯುವಂತ ಕೆಲಸದಲ್ಲಿ ಸಮಾಧಿಯಲ್ಲಿ ಮೂಳೆ ಸಿಗದೇ ಇರಬಹುದು ಎನ್ನುವಂತ ಸ್ಪಷ್ಟ ಒಂದು ದೂರನ್ನ ಕೂಡ ದಾಖಲಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಭೀಮನ ಪರ ವಕೀಲರು ಹೇಳಿದಂತೆ, ಭೀಮನ ಪರ ವಕೀಲರು ಮನವಿ ಮಾಡಿಕೊಂಡಂತೆ SIT ತಂಡ GPR ನ ಉಪಯೋಗಿಸಿಕೊಂಡು ರೇಡಿಯೋಸ್ ಮುಖಾಂತರ ಕೆಳಗೆ ಅಂದ್ರೆ 10 ರಿಂದ 15 ಅಡಿಯ ಒಳಗಡೆ ಇರುವಂತಹ ಒಂದು ಮೂಳೆ, ಕಬ್ಬಿಣ ಅಥವಾ ಹಾರ್ಡ್ ಮೆಟೀರಿಯಲ್ ನ ಅಂದ್ರೆ ಇದೆಯಾ ಎನ್ನುವಂತ ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತಾ ಎನ್ನುವುದು ಕೂಡ ಕುತೂಹಲವಾಗುತ್ತೆ. ಯಾಕಂದ್ರೆ ಈಗಾಗಲೇ SIT ತಂಡ FSL ತಂಡವನ್ನು ಕಳಿಸಿದೆ, ಕಾರ್ಮಿಕರ ತಂಡವನ್ನು ಕಳಿಸಿದೆ, ಪೊಲೀಸ್ ಭದ್ರತಾ ಪಡೆಗಳನ್ನು ಕಳಿಸಿದೆ, ಆಂಟಿ ನಕ್ಸಲ್ ಫೋರ್ಸ್ ಅನ್ನು ಕಳಿಸಿದೆ ಮತ್ತು ಹೀಗೆ ಅನೇಕ FSL ವೈದ್ಯಾಧಿಕಾರಿಗಳನ್ನು ಕೂಡ ಕಳಿಸಿದೆ. ಇದೆಲ್ಲ ಜೊತೆಗೆ ಈಗ ಸರ್ಕಾರ ಕೋರ್ಟ್ಗೆ ಹೋಗ್ಕೊಂಡು, ಅಂದ್ರೆ SIT ತಂಡ ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು GPR ಉಪಯೋಗಿಸಿಕೊಳ್ಳಲಿಕ್ಕೆ ಪರ್ಮಿಷನ್ ಕೇಳುತ್ತಾ ಮುಂದಿನ ಹಂತ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ GPR ಉಪಯೋಗಿಸಿಕೊಳ್ಬೇಕು ಅನ್ನುವಂತ ಒಂದು ಹಂತಕ್ಕೆ ಮನ್ಸು ಮಾಡಿದೆ SIT ತಂಡ, ಅದಕ್ಕೆ 1-2 ದಿನ ಟೈಮ್ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾವ GPR ಯಾವ ಕಂಪನಿಯಿಂದ ಯಾವ GPR ಇಂಥ ಒಂದು ಕಾರ್ಯಕ್ಕೆ ಒಳ್ಳೇದಾಗುತ್ತೆ. ಕೆಲವೊಂದು ಕಡೆ ನಾವು ಉತ್ಖನನ ಮಾಡುವಾಗ ಕೆಲವೊಂದು ಕಡೆ ಏನಾದರೂ ಒಂದು ಅವಶೇಷಗಳಿದ್ದಾಗ GPR ನ ಉಪಯೋಗಿಸ್ಕೊಳ್ತಾರೆ. ನಾವು ಸೀರೂರು ಗುಡ್ಡ ಕುಸಿತವಾದಾಗ ಅರ್ಜುನನ್ನು ಚಲಾಯಿಸುತ್ತಿದ್ದಂಥ ಬೆಂಜ್ ಲಾರಿ ಸಿಕ್ಕಾಗಲೂ ಕೂಡ ಭದ್ರತಾ ಸಿಬ್ಬಂದಿಗಳು ಅಥವಾ ಹೈ ಟೆಕ್ನಾಲಜಿ ಯೂಸ್ ಮಾಡುವಂಥವ್ರು ಬಂದು ಅಲ್ಲಿ GPR ಮುಖಾಂತರ, ರೇಸ್ ಮುಖಾಂತರ ಅಲ್ಲಿ ಅಂದ್ರೆ ಕಬ್ಬಿಣದ ವಸ್ತು ಇರುವಂತ ಲಾರಿ ಮುಳುಗಡೆಯಾಗಿದೆಯಾ, ಅದ್ರ ಮೇಲೆ ಮಣ್ಣು ಬಿದ್ದಿದೆಯಾ ಅನ್ನುವಂತ ಒಂದು ತಂತ್ರಜ್ಞಾನವನ್ನು ಕೂಡ ಉಪಯೋಗಿಸಿದ್ವಿ. ಹಾಗೆ ಇಲ್ಲೂ ಕೂಡ ಸಮಾಧಿ ಹೇಗುವಂತ ಸ್ಥಳದಲ್ಲಿ ಸಮಾಧಿಯ ಕೆಳಗಡೆ ಅಂದ್ರೆ ಆ ಭೂಮಿಯ ಕೆಳಗಡೆ ಮೂಳೆ ಇದೆಯಾ, ಏನಾದರೂ ಗಟ್ಟಿ ಪದಾರ್ಥ ಇದೆಯಾ ಅನ್ನುವಂತ ಒಂದು ವಸ್ತುವನ್ನು ಪತ್ತೆ ಹಚ್ಚಲಿಕ್ಕೆ GPR ಯೂಸ್ ಮಾಡ್ತಾರೆ ಎನ್ನುವುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ ಸರ್ಕಾರಕ್ಕೆ ಅಥವಾ SITಗೆ ಭೀಮನ ಪರ ವಕೀಲರು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಆ ಉಲ್ಲೇಖದಲ್ಲಿ ಹೇಳಿದ್ದಾರೆ, ನೀವು GPR ಯೂಸ್ ಮಾಡಿಲ್ಲ ಅಂದ್ರೆ ಈ ಸಮಾಧಿ ಹೇಗುವ ಕೆಲಸ ಅಷ್ಟಕ್ಕಷ್ಟೇ ಅದು ವೇಸ್ಟ್ ಆಗುತ್ತೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ SIT ತಂಡ ಇನ್ನು ಮುಂದೆ ಯಾವೆಲ್ಲ ಕಾರ್ಯ ಮಾಡುತ್ತೆ, ಆ GPR ಉಪಯೋಗಿಸ್ಕೊಳ್ಬೇಕಂದ್ರೆ ಅದು ಕೋರ್ಟ್ ಪರ್ಮಿಷನ್ ಬೇಕಾಗುತ್ತಾ, ಅದು ಏನೆಲ್ಲ ಬೇಕಾಗುತ್ತೆ, ಸರ್ಕಾರಕ್ಕೆ ಏನೆಲ್ಲ ಮನವಿ ಮಾಡಬೇಕಾದ್ರೆ ಸರ್ಕಾರ ಏನೆಲ್ಲ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ ಒಂದು ವೇಳೆ GPR ಯೂಸ್ ಮಾಡಿಲ್ಲ ಅಂದ್ರೆ ಇನ್ನು ಮುಂದೆ ಸಮಾಧಿ ಅಗಿಯುವ ಕೆಲಸದಲ್ಲಿ ಸಮಾಧಿ ಅಗಿದ್ರೂ ಕೂಡ ಮೂಳೆ ಸಿಗುತ್ತಾ ಇಲ್ವಾ, ಎಕರೆಗಟ್ಟಲೆ ಜಾಗದಲ್ಲಿ ಯಾವ ಜಾಗದಲ್ಲಿ ನಾವು ಸಮಾಧಿ ಅಗಿಬೇಕು ಎನ್ನುವುದು ಕೂಡ ಇದಕ್ಕೆ ಕುತೂಹಲಕ್ಕೆ ಕಾರಣವಾಗುತ್ತೆ. ಜೊತೆಗೆ GPR ಯೂಸ್ ಮಾಡಿದ್ರೆ ಆದಷ್ಟು ಬೇಗ ಅನೇಕ ಹಣೆಗಳು, ಹೂತುವೆ ಹಣೆಗಳ ಸತ್ಯ ಕೂಡ ಹೊರಗೆ ಬರುತ್ತೆ ಅನ್ನೋದು ಕೂಡ ಇದೀಗ ಬರ್ತಾ ಇರುವಂತಹ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.